ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡೋದ್ರಿಂದ ನಿಮ್ಮ ಜಾತಕದಲ್ಲಿನ ಗ್ರಹಗಳ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಇದರೊಂದಿಗೆ ದೇವರ ಕೃಪೆಗೂ ನೀವು ಪಾತ್ರರಾಗಬಹುದಾಗಿದೆ. ಹಾಗಾಗಿ ಯಾವ ಪ್ರಾಣಿ ಪಕ್ಷಿಗಳಿಗೆ ಯಾವ ಆಹಾರವನ್ನ ನೀಡಿದರೆ ಯಾವ ಗ್ರಹ ದೋಷದಿಂದ ಪರಿಹಾರ ಹೊಂದಬಹುದು ಎಂದು ಇಲ್ಲಿ ತಿಳಿಯೋಣ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದರ ಲಾಭ. ಇರುವೆ, ಗುಬ್ಬಚ್ಚಿ, ಅಳಿಲು, ಪಾರಿವಾಳ, ಗಿಳಿ, ಕಾಗೆ ಮತ್ತು ಬೇರೆ ಪಕ್ಷಿಗಳು, ಮೀನು, ಹಸು, ನಾಯಿ ಇತರ ಪ್ರಾಣಿ ಪಕ್ಷಿಗಳಿಗೆ ನಿಯಮಿತವಾಗಿ ಆಹಾರ ಮತ್ತು ನೀರು ನೀಡುವುದರಿಂದ ನಿಮಗೆ ಮಾನಸಿಕ ಶಾಂತಿ, ಉತ್ತಮ ಆರೋಗ್ಯ ಮತ್ತು ಪ್ರಗತಿಯನ್ನ ಪಡೆಯಬಹುದು. ಜೊತೆಗೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇದ್ರೆ ಈ ಪರಿಹಾರಗಳನ್ನ ಮಾಡುವುದರಿಂದ ನಿಮಗೆ ಶುಭವಾಗಲಿದೆ. ಸೂರ್ಯ ದೋಷದಿಂದ ಮುಕ್ತಿ ಪಡೆಯಲು ಅಗತ್ಯವಿರುವವರಿಗೆ ಗೋಧಿ, ತುಪ್ಪ ಅಥವಾ ಬೇಯಿಸಿದ ಆಹಾರವನ್ನ ನೀಡುವುದು ಅತ್ಯುತ್ತಮ ಪರಿಹಾರವಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಪಿತೃ ದೋಷಗಳನ್ನು ಸಹ ಶಾಂತಗೊಳಿಸಬಹುದು. ಹೀಗೆ ಮಾಡುವುದರಿಂದ ಸೂರ್ಯದೇವನ ವಿಶೇಷ ಕೃಪೆಗೆ ನೀವು ಪಾತ್ರರಾಗಬಹುದು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಮಂಗಳ ದೋಷ ನಿವಾರಣೆಗಾಗಿ. ಮಂಗಳ ದೋಷದಿಂದ ನೀವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ರೆ ಕೆಂಪು ಹಸುವಿಗೆ ಬೆಲ್ಲವನ್ನ ನೀಡುವುದು ಉತ್ತಮ ಪರಿಹಾರವಾಗಿದೆ. ಹೀಗೆ ಮಾಡೋದ್ರಿಂದ ಮಂಗಳ ದೋಷದ ಪ್ರಭಾವ ಕಡಿಮೆಯಾಗುತ್ತೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಸಹೋದರ, ಸ್ನೇಹಿತರ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಪಡೆಯಬಹುದಾಗಿದೆ. ಗುರು ದೋಷ ನಿವಾರಣೆಗಾಗಿ. ಕಡಲೆಬೇಳೆಯನ್ನ ಹಸುವಿಗೆ ತಿನ್ನಿಸುವುದರಿಂದ ನೀವು ಗುರುವಿನ ಆಶೀರ್ವಾದವನ್ನ ಪಡೆಯಬಹುದಾಗಿದೆ. ಹೀಗೆ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು. ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಶಿಕ್ಷಣ ಮತ್ತು ಮಕ್ಕಳಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಶುಕ್ರನ ದೋಷದಿಂದ ಮುಕ್ತಿ ಪಡೆಯಲು. ಪ್ರಾಣಿ ಮತ್ತು ಪಕ್ಷಿಗಳಿಗೆ ಜೋಳವನ್ನ ತಿನ್ನಲು ನೀಡುವುದರಿಂದ ಶುಕ್ರ ಗ್ರಹದ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ನೀವು ಸೌಂದರ್ಯ, ಐಷಾರಾಮಿ ಜೀವನ, ಸಂತೋಷ, ಸಮೃದ್ಧಿಯನ್ನ ಪಡೆಯುವುದರ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು. ಶನಿ ದೋಷ ನಿವಾರಣೆಗಾಗಿ. ಕಪ್ಪು ಉದ್ದಿನ ಬೇಳೆ ಅಥವಾ ಸಾಸಿವೆ ಎಣ್ಣೆಯನ್ನ ಆಹಾರದಲ್ಲಿ ಮಿಶ್ರಣ ಮಾಡಿ ನಾಯಿಗಳಿಗೆ ನೀಡುವುದರಿಂದ ಶನಿ ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತೆ. ರಾಹುವಿನ ದೋಷವನ್ನ ನಿವಾರಿಸಲು. ನಿಮ್ಮ ಜಾತಕದಲ್ಲಿ ರಾಹು ದೋಷವಿದ್ರೆ ಪಕ್ಷಿಗಳಿಗೆ ರಾಗಿ ನೀಡುವುದು ಅಥವಾ ನಾಯಿಗಳನ್ನು ಸಂರಕ್ಷಿಸುವುದರಿಂದ ನೀವು ರಾಹು ದೋಷದಿಂದ ಮುಕ್ತಿ ಪಡೆಯಬಹುದಾಗಿದೆ. ಕೇತು ದೋಷ ನಿವಾರಣೆಗಾಗಿ. 7 ರೀತಿಯ ಧಾನ್ಯಗಳ ಹಿಟ್ಟಿನಿಂದ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ನೀಡುವುದರಿಂದ ಕೇತು ದೋಷವನ್ನ ನಿವಾರಿಸಬಹುದಾಗಿದೆ. ಹೀಗೆ ಮಾಡುವುದರಿಂದ ಕೇತುವಿನ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿರುವುದು ಮತ್ತು ನಿಮ್ಮ ಮೇಲಿನ ಅಶುಭ ಪರಿಣಾಮಗಳನ್ನು ದೂರ ಮಾಡಬಹುದಾಗಿದೆ. ಹೀಗೆ ಮಾಡುವುದರಿಂದ ನೀವು ಹಳೆಯ ಆಸ್ತಿಯನ್ನ ಮರಳಿ ಪಡೆಯುವ ಮತ್ತು ಹಣ ಗಳಿಸುವ ಸಾಧ್ಯತೆಗಳಿವೆ. ಪಕ್ಷಿಗಳಿಗೆ ಆಹಾರ ನೀಡುವುದು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಲಾಭವನ್ನ ನೀಡುತ್ತೆ. ವಿಶೇಷವಾಗಿ ವ್ಯಾಪಾರಿಗಳು ಪ್ರತಿದಿನ ಪಕ್ಷಿಗಳಿಗೆ ಆಹಾರವನ್ನ ನೀಡಬೇಕು. ಜ್ಯೋತಿಷ್ಯದ ಪ್ರಕಾರ ಹಸು, ಪಕ್ಷಿ, ನಾಯಿ, ಇರುವೆ ಮತ್ತು ಮೀನು ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು. ನೀವು ನಿಯಮಿತವಾಗಿ ನಾಯಿಗೆ ರೊಟ್ಟಿ ನೀಡಿದರೆ ನಿಮ್ಮ ಶತ್ರುಗಳ ವಿರುದ್ಧ ಜಯಗಳಿಸುವಿರಿ. ಜೊತೆಗೆ ನೀವು 7 ಶನಿವಾರಗಳವರೆಗೆ ಕೋತಿಗಳಿಗೆ ಬಾಳೆಹಣ್ಣು ತಿನ್ನಿಸಿದರೆ ನಿಮ್ಮ ಎಲ್ಲ ದೋಷಗಳು ದೂರವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ನೀವು ಸಾಲದಿಂದ ತುಂಬ ತೊಂದರೆಗೀಡಾಗಿದ್ದರೆ ಇರುವೆಗಳಿಗೆ ಸಕ್ಕರೆ ಮತ್ತು ಹಿಟ್ಟನ್ನು ಬೆರೆಸಿ ತಿನ್ನಿಸಿ. ಇದು ನೀವು ಸಾಲದಿಂದ ಮುಕ್ತಿ ಪಡೆಯುವಂತೆ ಮಾಡುತ್ತದೆ.